ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನು ನಾರ್ಮಲ್ ಹೆಮ್ಮಿಂಗ್ ಥ್ರೆಡ್ಗೆ ನೋಡಿ ಈ ರೀತಿ ಒಂದು ಸೈಡ್ 4 ಎಳೆ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಅಲ್ಲಿಗೆ ಡಬಲ್ ಆದಾಗ 8 ಎಳೆ ಥ್ರೆಡ್ ಆಗಿರುತ್ತೆ. ಈ ಥರ ಇಲ್ಲಿ ನಾನು ನಾರ್ಮಲ್ ಕಾಟನ್ ಥ್ರೆಡ್ನ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕೊನೆಯಲ್ಲಿ ನೋಡಿ ಈ ರೀತಿ ಒಂದು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಇವತ್ತು ನಾನು ರಿಂಗ್ ಬೀಡು ಹಾಗೆ ಕ್ರಿಸ್ಟಲ್ ಬೀಡನ್ನ ಉಪಯೋಗಿಸ್ಕೊಂಡು ಈ ಒಂದು ಡಿಸೈನ್ನ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ನೋಡಿ ನಾವು ಇಲ್ಲಿ ಈ ರೀತಿ ರಿಂಗ್ ಬೀಡನ್ನ ತೊಗೊಂಡು ಒಂದು ಹೋಲ್ ಒಳಗಡೆ ನಾವು ನೋಡಿ ಈ ರೀತಿ ನೀಡಲ್ನ ಹಾಕ್ಕೋಬೇಕು. ಹಾಕ್ಕೊಂಡು ಅದರೊಳಗಡೆ ನಮಗೆ ಸ್ಯಾರಿಗೆ ಮ್ಯಾಚ್ ಆಗೋವಂಥ ಕ್ರಿಸ್ಟಲ್ ಬೀಡನ್ನ ತೊಗೋಬೇಕಾಗುತ್ತೆ. ನೋಡಿ ಈ ಥರ ಹಾಕ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇಲ್ಲಿ ನಮಗೆ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಮಗೆ ಇಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ ಅಲ್ವಾ, ಆ ಗ್ಯಾಪ್ನ ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜು ಗೋಲ್ಡ್ ಬೀಡನ್ನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಗೋಲ್ಡ್ ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಹೋಲ್ ಒಳಗಡೆಯಿಂದ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು. ಆಚೆ ತಂದು ನಾವು ಬೀಡನ್ನ ಎಳ್ಕೊಂಬರ್ಬೇಕಾಗತ್ತೆ. ಎಳ್ಕೊಂಡು ಕೆಳಗಡೆ ಇಲ್ಲಿ ನಾನು 3 mm ಬೀಡನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಇದು ಬೀಡು. ನೋಡಿ ಈ ರೀತಿ ಇರುತ್ತೆ. ನೋಡಿ ಈ ರೀತಿ ಸ್ವಲ್ಪ ದಪ್ಪ ಇರುತ್ತೆ ಅದು. ಮತ್ತು ಇಲ್ಲಿ ನಾನು ರೆಡಿ ಮಾಡ್ಕೊಂಡಿರೋ ಅಂಥ ರೆಡಿ ಟ್ಯಾಸಲ್ಸ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಇಲ್ಲಿ ಇನ್ನೊಂದು ಬೀಡ್ ಹಾಕೋಬೇಕು. ಇದಿಷ್ಟನ್ನು ಹಾಕಿ ಇಲ್ಲಿ ನಾವು ಈ ರೀತಿ ಎಳ್ಕೊಂಡು ಹೋಗ್ಬೇಕು. ಎಳ್ಕೊಂಡು ನೋಡಿ ಫಸ್ಟ್ ಈ ಬೀಡ್ ಒಳಗಡೆಯಿಂದ ಫುಲ್ ಮೇಲೆವರೆಗೂ ನಾವು ಥ್ರೆಡ್ನ ಎಳ್ಕೊಬೇಕು. ಎಳ್ಕೊಂಡಾಗ ನಮಗೆ ಡಿಸೈನ್ ಅನ್ನೋದು ನೋಡಿ ಈ ರೀತಿ ಬರುತ್ತೆ. ನೋಡಿ ಡಿಸೈನ್ ಅನ್ನೋದು ನಮಗೆ ಈ ರೀತಿ ಬಂದಿರುತ್ತೆ. ಸೊ ಈಗ ನಾವು ಲಾಕ್ನ ಮಾಡ್ಕೋಬೇಕು. ಫಸ್ಟ್ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೊಂಬರ್ಬೇಕು. ಮತ್ತು ಅದೇ ಥರ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡು ನೋಡಿ ಇದರೊಳಗಡೆಯಿಂದ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ ಅವಾಗ ನಮಗೆ. ಈಗ ಮತ್ತು ಇದಿಷ್ಟಕ್ಕೂ ಸೇರಿಸಿ ಅಂದರೆ ಇಲ್ಲೇ ನಾವು ನಾಟ್ ಮಾಡ್ಕೊಂಡಿರ್ತೀವಲ್ಲ ಆ ಥ್ರೆಡ್ಗೆನೇ ಇಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಎಳ್ಕೊಂಬಂದು ಈ ರೌಂಡ್ ಒಳಗಡೆಯಿಂದ ನಾವು ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಡ್ರೆ ನೀಟಾಗಿ ಇಲ್ಲಿ ನಮಗೆ ಥ್ರೆಡ್ ಅನ್ನೋದು ನೋಡಿ ಈ ಥರ ಲಾಕ್ ಆಗುತ್ತೆ. ನೀವು ಬೇಕು ಅಂತಂದರೆ ಇಲ್ಲಿ ಹಾಕೊಂಡಿರೋ ಥರನೇ ಇಲ್ಲೂ ಕೂಡ ಒಂದು ಸ್ಮಾಲ್ ಸೈಜು ಬೀಡ್ ಹಾಕ್ಕೋಬೋದು. ನಾನು ಬೀಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಹಾಕ್ಕೊಳ್ಳೋದಕ್ಕೆ ಹೋಗಿಲ್ಲ. ಈಗ ಸ್ಯಾರಿನ ಸ್ವಲ್ಪ ಮೇಲೆ ಎತ್ಬಿಟ್ಟು ನಾವು ಬೇಕು ಅಂದರೆ ಒಳಗಡೆನೂ ಕೂಡ ಈ ರೀತಿ ಒಂದು ಲಾಕ್ ಮಾಡಿಕೊಂಡು ಈ ರೀತಿ ಒಂದು ಲಾಕ್ನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಡಿಸೈನ್ ಅನ್ನೋದು ಫಿನಿಶ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ನೇಹಿತರೆ, ಈ ಡಿಸೈನು ನಿಜವಾಗ್ಲೂ ಸ್ಯಾರಿಗೆ ಹಾಕಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಸೇಮ್ ಇದೇ ಥರನೇ ನಾನು ಆಗಲೇ ಹೇಳಿದ್ನಲ್ವ, ಮೇಲ್ಗಡೆ ಒಂದು ಬೀಡ್ ಹಾಕ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ, ಮೇಲ್ಗಡೆ ಒಂದು ಬೀಡ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದೇ ಥರ ತೋರಿಸ್ಕೊಡ್ತೀನಿ ನೋಡಿ. ನಿಮಗೆ ಆ ರೀತಿ ಬೇಕು ಈ ಥರ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ, ಅಥವಾ ಇವಾಗ ತೋರಿಸ್ತಾ ಇರೋ ಥರ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನಾನು ಪೂರ್ತಿ 3 mm ಬೀಡನ್ನ ಯೂಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ ನಿಮ್ಗೆ ಏನಾದರೂ ಈ ರೀತಿ ಇಷ್ಟ ಆದರೆ ಡಿಸೈನ್ನ ಈ ಥರನೇ ಹಾಕ್ಕೋಬೋದು. ಫಸ್ಟ್ ನೋಡಿ ಇಲ್ಲಿ ಒಂದು ಗೋಲ್ಡ್ ಬೀಡನ್ನ ಹಾಕ್ಕೊಂಡಿದ್ದೀನಿ ರೌಂಡು, ಮತ್ತು ಒಂದು ರಿಂಗ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ಕೋತೀನಿ. ಇಲ್ಲಿ ನಾನು ಪೂರ್ತಿ 3 mm ಬೀಡನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಬೀಡ್ ಆದಮೇಲೆ ಕ್ರಿಸ್ಟಲ್ ಬೀಡ್ ಆದಮೇಲೆ ಮತ್ತೆ ಒಂದು ಗೋಲ್ಡ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಈ ಹೋಲ್ ಕಡೆಯಿಂದ ನೋಡಿ ಈ ಹೋಲಿಂದ ನೀಡಲ್ನ ಈ ರೀತಿ ಆಚೆ ತೊಗೊಂಬರಬೇಕು. ಆಚೆ ತೊಗೊಂಬಂದು ಮೇಲೆವರೆಗೂ
ಈ ರೀತಿ ಎಳ್ಕೋಬೇಕು. ಮತ್ತು ಈಗ ಒಂದು ಅದೇ ಥರ 3 mm ಬೀಡನ್ನೇ ಹಾಕೋತೀನಿ. ಮತ್ತು ಒಂದು ರೆಡಿ ಮಾಡ್ಕೊಂಡಿರೋಂಥ ರೆಡಿ ಕುಚ್ಚನ್ನು ಹಾಕೋತೀನಿ. ಈ ರೆಡಿ ಕುಚ್ಚು ಮಾಡಿರೋದ ಆಲ್ರೆಡಿ ವೀಡಿಯೋನ ಹಾಕಿದ್ದೀನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ಅಂತನ. ಹಾಗೆ ಶಾರ್ಟ್ಸಲ್ಲಿ ಕೂಡ ಒಂದು ವೀಡಿಯೋನ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅದರಲ್ಲಿ ಯಾವ ರೀತಿ ಮಾಡೋದು ಅಂತನ ಗೊತ್ತಾಗುತ್ತೆ. ಹಾಗೂ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ಯಾವ ರೀತಿ ಹಾಕೋದು ಅಂತ, ಯಾವ ರೀತಿ ಈ ರೆಡಿಮೇಡ್ ಟಚಲ್ಸ್ನ ರೆಡಿ ಮಾಡೋದು ಅಂತ ಬೇಕಾದರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಈಗ ಫುಲ್ ಈ ರೀತಿ ಜರುಗಿಸ್ಕೊಂಡು ಬಂದಮೇಲೆ ನೋಡಿ, ಈ ಎಲ್ಲ ಹೋಲ್ ಒಳಗಡೆಯಿಂದನೂ ನೀಡಲ್ನ ಆಚೆ ತೊಗೊಂಬರಬೇಕು. ನೋಡಿ, ಎಲ್ಲ ಬೀಡ್ಸ್ ಹೋಲ್ ಒಳಗಡೆಯಿಂದನೂ ಈ ರೀತಿ ನೀಡಲ್ನ ಆಚೆ ತೊಗೊಂಬಂದು ಥ್ರೆಡ್ನ ಎಳ್ಕೊತ ಬರಬೇಕು. ಇಲ್ಲಿ ನಾನು ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ ಥ್ರೆಡ್ಡು, ಹಾಗಾಗಿ ನೋಡಿ ಈ ರೀತಿ ಎಳ್ಕೊತ ಬಂದಾಗ ನಮಗೆ ಡಿಸೈನ್ ಅನ್ನೋದು ಈ ರೀತಿ ಕಾಣಿಸ್ತಾ ಇರುತ್ತೆ. ನೋಡಿ, ನಾನು ಆಗಲೇ ಹೇಳ್ದಾಗೆ ನಿಮಗೆ ಈ ರೀತಿ ಬೀಡ್ಸ್ ಜಾಸ್ತಿ ಬೇಡ ಅಂತಂದರೆ ಈ ಥರ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬೀಡ್ಸ್ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಈ ರೀತಿ ಬೇಕಾದರೂ ಹಾಕೋಬೋದು. ಒಂದು ಬ್ರೈಡಲ್ ಡಿಸೈನ್ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಮತ್ತು ನಾವು ಮೊದಲನೇ ಒಂದು ಕುಚ್ಚು ಯಾವ ರೀತಿ ಲಾಕ್ ಮಾಡ್ಕೊಂಡ್ವಿ ಅಲ್ವಾ, ಸೇಮ್ ಅದೇ ಮೆಥಡಲ್ಲೇ ಈ ಕುಚ್ಚನ್ನು ಕೂಡ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಒಂದು ಸರಿ ಥ್ರೆಡ್ನ ತಂದುಬಿಟ್ಟು ಫಸ್ಟ್ ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಅದಾದಮೇಲೆ ಪೂರ್ತಿ ಇಲ್ಲಿಂದ ಈ ಎಲ್ಲ ಥ್ರೆಡ್ನು ಒಂದು ಸರಿ ಲಾಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಈ ಲಾಕ್ ಅನ್ನೋದು ಟೈಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಳಿ ಅಂತ ಹೇಳೋದಷ್ಟೇ. ಈಗ ನೆಕ್ಸ್ಟ್ ಇಲ್ಲಿ ಹಿಂದೆಗಡೆ, ಸ್ಯಾರಿ ಹಿಂದೆಗಡೆನೂ ಕೂಡ ಒಂದು ಈ ರೀತಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಡಬೇಕು. ನೋಡಿ, ಈ ಎರಡು ಡಿಸೈನು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಈ ಡಿಸೈನ್ನ ಮಾಡ್ಕೋತೀರಾ ಅಂತಂದರೆ ಈ ರೀತಿ ಯಾವುದಾದ್ರೂ ಒಂದು ಸಹಾಯದಿಂದ ಹೋಲ್ ಮಾಡ್ಕೊಂಡೇ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 70 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ನಾನು. ಒಂದು ಸೈಡ್ 70 ಎಳೆ ತೊಗೊಂಡಿದ್ದೀನಿ, ಅದು ಡಬಲ್ ಆದರೆ 140 ಎಳೆ ಆಗುತ್ತೆ, ಆ ರೀತಿ ಇದೆ. ಹಾಗೆಯೇ ನೋಡಿ, ಈ ರೀತಿಯಾದಂಥ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಥ್ರೆಡ್ ಒಳಗಡೆ ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ನಾವು ಬಟ್ಟೆ ಮೇಲ್ಗಡೆಯಿಂದ ನೀಡಲ್ನ ಕೆಳಗಡೆ ಹಾಕ್ಕೋಬೇಕಾಗತ್ತೆ. ಈ ಡಿಸೈನ್ಗೆ ನಾವು ಈ ಥರನೇ ತೊಗೋಬೇಕು. ನೋಡಿ, ನಮಗೆ ಕುಚ್ಚು ಎಷ್ಟುದ್ದ ಬೇಕು ಅಷ್ಟುದ್ದ, ಅಂದರೆ ಈ ಕುಚ್ಚು ಸ್ವಲ್ಪ ಲೆಂತಲ್ಲೇ ಇರಬೇಕಾಗುತ್ತೆ. 1.5 ಇಂಚ್ ಆಗೋಷ್ಟು ಕೆಳಗಡೆ ಕುಚ್ಚು ಲೆಂತನ್ನು ಬಿಟ್ಕೊಂಡು ನಾವು ಒಂದು ನಾಟನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಸರಿ ಥ್ರೆಡ್ನ ಹಾಕಿ ಇಟ್ಕೊಂಡು ಈ ಥರ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಒಂದು 3 ಟೈಮ್ಸ್ ಈ ರೀತಿ ನಾಟ್ ಹಾಕ್ಕೊಳ್ಳಿ. 3 ಟೈಮ್ಸ್ ಅಥವಾ 4 ಟೈಮ್ಸ್ ಹಾಕ್ಕೋಬೇಕಾಗುತ್ತೆ, ಅದಕ್ಕಿಂತ ಕಮ್ಮಿ ಹಾಕ್ಕೋಬೇಡಿ. ನೋಡಿ, ಈ ಥರ ಟೈಟಾಗಿ ಒಂದು 3 ಟೈಮ್ಸ್ ನಾಟನ್ನ ಮಾಡಿಕೊಂಡು ಹಿಂದೆಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಅಲ್ಲಿ ನಾವು ಕುಚ್ಚನ್ನು ನಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಕುಚ್ಚು ಲೆಂತ್ ನಮಗೆ 1.5 ಅಥವಾ 1/4 ಇಂಚ್ ಆಗುವಷ್ಟು ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ಡಬಲ್ ಸ್ಟೆಪ್ ಬರುತ್ತೆ ಸ್ನೇಹಿತರೆ ಕುಚ್ಚು, ಹಂಗಾಗಿ ಕೆಳಗಡೆ ಇರೋವಂಥ ಕುಚ್ಚು 1.5 ಇಂಚು ಇರೋವಷ್ಟು ನಾವು ನೋಡಿ ಕಟ್ ಮಾಡ್ಕೊಳ್ಳಿ, ಗೊತ್ತಾಗಿಲ್ಲ ನಿಮಗೆ ಅಂತ ಅಂದರೆ. ಈಗ ಏನು ಮಾಡಬೇಕಂದ್ರೆ ನಾವು ಸ್ಯಾರಿ ಕಲರ್ ಯಾವುದೇ ಕಲರ್ ಇದ್ರೂ ಒಂದು 2 ಕಲರ್ ಅಂತೂ ಇದ್ದೇ ಇರುತ್ತೆ ಅಲ್ವಾ, ಹಂಗಾಗಿ ನಾವು 2 ಕಲರಲ್ಲಿ ಈ ಥ್ರೆಡ್ಗಳನ್ನ ತಗೊಂಡಿರಬೇಕು. ಈಗ ನೋಡಿ, ನಾವು ರಿಂಗ್ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡು ಬರಬೇಕಾಗತ್ತೆ. ತಗೊಂಡು ಈ ರೀತಿ ನೀಟಾಗಿ ಎಲ್ಲದನ್ನು ಜೋಡಿಸಿ ಇಟ್ಕೋಬೇಕು. ಥ್ರೆಡ್ಗಳನ್ನೆಲ್ಲ ಹಿಡ್ಕೊಂಡು ಸೇಮ್ ಇದೇ ಥರ ನಾವು ಜರಿ ಥ್ರೆಡ್ಡಿಂದ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ಕೆಳಗಡೆ ನಾವೇನು ಕುಚ್ಚು ಮಾಡ್ಕೊಂಡಿರ್ತೀವಲ್ಲ, ಸೊ ಅದು ಸ್ವಲ್ಪ ನಮಗೆ ಡಿಸ್ಟರ್ಬ್ ಮಾಡ್ಬೋದು. ಅದಕ್ಕೋಸ್ಕರ ಆ ಕುಚ್ಚನ್ನು ಸ್ವಲ್ಪ ಹಿಂದೆಗಡೆ ತಳ್ಳಿ ಹಿಡ್ಕೋಬೇಕು ನಾವು. ಹಿಡ್ಕೊಂಡು ಅದಾದಮೇಲೆ ಮೇಲ್ಗಡೆ ಇರುವಂಥ ಕುಚ್ಚಿಗೆ ನಾಟನ್ನ ಮಾಡ್ಕೋಬೇಕು. ಆವಾಗ ನಮಗೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಇಲ್ಲೂ ಕೂಡ ಅಷ್ಟೇ ನಾವು 3 ಟೈಮ್ಸ್ ನಾಟ್ ಮಾಡಿಕೊಂಡು ಕುಚ್ಚು ಹಿಂದೆಗಡೆಯಿಂದ ನೋಡಿ ಈ ರೀತಿ
ನೀಡಲ್ ಹಾಕಿ ಥ್ರೆಡ್ನ ತೊಗೊಂಬರಬೇಕು. ತಂದು ಸೇಮ್ 2 ಒಂದೇ ಲೆಂತಲ್ಲೇ ಇರಬೇಕು. ಆ ರೀತಿ ನಾವು ಕುಚ್ಚುಗಳನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಮೇಲ್ಗಡೆ ಇರೋದು ಚಿಕ್ಕದು, ಕೆಳಗಡೆ ಇರೋದು ಉದ್ದ ಇರಬೇಕು. ಆ ರೀತಿ ಮಾಡೋ ಹಾಗಿಲ್ಲ. ಈ ಡಿಸೈನಲ್ಲಿ 2 ಕುಚ್ಚು ಲೆಂತು ಸೇಮೇ ಬರಬೇಕು. ನೋಡಿ, ಈ ರೀತಿ ಹಿಡ್ಕೊಂಡು ನೋಡಿಕೊಂಡು ಈ ಥರ 2 ಕುಚ್ಚು ಸಮವಾಗಿರೋ ಹಾಗೆ ನಾವು ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಇವಕ್ಕೆಲ್ಲ ಯಾವ ರೀತಿ ನಾಟ್ ಹಾಕ್ಕೊಂಡು ಅದೇ ಥರ ಇಲ್ಲೂ ಕೂಡ ನಾನು ನಾಟನ್ನ ಮಾಡ್ಕೊಂಡಿದ್ದೀನಿ ಮತ್ತು ಕುಚ್ಚನ್ನ ಸಮವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನಾವು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಈ ಡಿಸೈನ್ ಸ್ಯಾರಿಗೆ ಹಾಕಿ ನೋಡಿ, ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.